ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋನ ಪೋಸ್ಟ್ ಮಾಡಿದ್ದು. ಈ ಒಂದು ಫೋಟೋ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಸಾಕಷ್ಟು ಜನ ಕೇಳ್ತಿದ್ದಾರೆ, ಲೈಕ್ ಆ ಫೋಟೋ ನೋಡಿದ ಮೇಲೆ ತುಂಬ ಕ್ವಶನ್ಸನ್ನು ಕೇಳ್ತಿದ್ದಾರೆ. ಹಾಗೆ ಆ ಫೋಟೋಗೆ ಕಮೆಂಟ್ಸ್ಗಳ ಸುರಿಮಳೆ ಆಗಿದೆ ಅಂತಲೇ ಹೇಳ್ಬೋದು. ಏನೇನು ಕಮೆಂಟ್ಸ್ಗಳು ಬಂದಿದೆ ಆ ಫೋಟೋಗೆ ಅಂತಲೂ ಹೇಳ್ತೀನಿ, ಹಾಗೆ ಯಾವ ಫೋಟೋ ಅಂತಲೂ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ? ರಕ್ಷಿತಾ ಶೆಟ್ಟಿ ಪೋಸ್ಟ್ ಮಾಡುವಂತಹ ಫೋಟೋ ಯಾವುದಪ್ಪ ಅಂತಂದ್ರೆ, ರಕ್ಷಿತಾ ಶೆಟ್ಟಿ ಜೊತೆ ಕ್ವಾಟ್ಲೆ ಕಿಚನ್ ಸೆಟ್ ಅಲ್ಲಿ ಗಿಲ್ಲಿ ನಟ ಅವರು ಇರ್ತಾರೆ. ಗಿಲ್ಲಿ ನಟ ಅವರು ಕೂಡ ರಕ್ಷಿತಾ ಶೆಟ್ಟಿ ಹಾಕಿರುವಂತಹ ಏಪ್ರನ್ ಅನ್ನೇ ಹಾಕೊಂಡು ರಕ್ಷಿತಾ ಶೆಟ್ಟಿ ಪಕ್ಕ ನಿಂತ್ಕೊಂಡು ಒಂದು ಫೋಟೋ ಇಡ್ಸ್ಕೊಂಡಿರುವಂತಹ ಫೋಟೋನ ರಕ್ಷಿತಾ ಶೆಟ್ಟಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾಳೆ. ಅಂಡ್ ಈ ಒಂದು ಫೋಟೋ ಅಪ್ಲೋಡ್ ಆಗಿದ್ದು ಸಾಕಷ್ಟು ಜನ ಕೇಳ್ತಿರುವಂತಹ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ, ಗಿಲ್ಲಿ ನಟ ಅವರು ಕ್ವಾಟ್ಲೆ ಕಿಚನ್ಗೆ ಬಂದಿದ್ರ? ಅಕಸ್ಮಾತ್ ಕ್ವಾಟ್ಲೆ ಕಿಚನ್ಗೆ ಬಂದಿದ್ರೆ ಏನಕ್ಕೆ ಆ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಮಾಡಿಲ್ಲ? ಅಂದ್ರೆ ನೆನ್ನೆ ನಡೆದಂತಹ ಎಪಿಸೋಡ್ ಅಲ್ಲಿ, ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಅದು ಟೆಲಿಕಾಸ್ಟ್ ಆಗ್ಬೇಕಾಗಿತ್ತು ಅಲ್ವಾ? ಸೊ ಅದು ಯಾಕೆ ಟೆಲಿಕಾಸ್ಟ್ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕ್ವಶನ್ಸ್ ನ ಕೇಳ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಫೋಟೋ ಅಪ್ಲೋಡ್ ಮಾಡೋದಕ್ಕೂ ಮುಂಚೆನೆ ಸಾಕಷ್ಟು ಜನ ನನಗೆ ಕಮೆಂಟ್ಸ್ ಅಲ್ಲೂ ಕೂಡ ಹಾಕಿದ್ರು, ಲೈಕ್ ಗಿಲ್ಲಿ ನಟ ಕ್ವಾಟ್ಲೆ ಕಿಚನ್ಗೆ ಬಂದು ಹೋಗಿದ್ದಾರಂತೆ, ಸೊ ಇದ್ರ ಬಗ್ಗೆ ಮಾತಾಡಿ ಮೇಡಮ್ ಅಂತ ಹೇಳಿ ಹಾಕಿದ್ರು. ಬಟ್ ನಂಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಮಾತಾಡಿರಲಿಲ್ಲ. ನನಗೆ ಕನ್ಫ್ಯೂಷನ್ಸ್ ಕೂಡ ಆಯಿತು ಆ ಕಮೆಂಟ್ಸ್ನ ನೋಡಿದಾಗ. ಲೈಕ್ ಗಿಲ್ಲಿ ನಟ ಅವರು ಹಳೆ ಸೀಸನಲ್ಲೂ ಸಹ ಕ್ವಾಟ್ಲೆ ಕಿಚನ್ಗೆ ಬಂದಿರ್ತಾರೆ, ಸೊ ಅವಾಗಿಂದ್ರ ಬಗ್ಗೆ ಮಾತಾಡೋಕ್ಕೆ ಹೇಳ್ತಿದ್ದಾರೆ ಅಥವಾ ರೀಸೆಂಟಾಗಿ ಏನಾದರೂ ಬಂದು ಹೋಗಿದ್ದಾರೆ, ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಲಿಲ್ವಲ್ಲ. ಸೊ ನನಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗಿತ್ತು. ಬಟ್ ನಿನ್ನೆ ರಕ್ಷಿತಾ ಶೆಟ್ಟಿ ಒಂದು ಫೋಟೋನ ಪೋಸ್ಟ್ ಮಾಡಿದ ತಕ್ಷಣ ಕ್ಲಾರಿಟಿ ಸಿಕ್ತು. ಲೈಕ್ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವರು ಮೀಟ್ ಮಾಡಿದ್ದಾರೆ, ಅದು ಕೂಡ ಕ್ವಾಟ್ಲೆ ಕಿಚನ್ ಸೆಟ್ ಅಲ್ಲಿ ಅಂತ ಹೇಳಿ. ಅಂಡ್ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ, ಲೈಕ್ ಗಿಲ್ಲಿ ಅವರು ಏನಕ್ಕೆ ಬಂದಿದ್ರು, ಶೋಗೆ ಏನಾದ್ರು ಬಂದಿದ್ರಾ ಅಥವಾ ಜಸ್ಟ್ ಮೀಟಪ್ಗೆ ಬಂದಿದ್ರಾ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಒಂದು ವಿಚಾರ ಅಂತೂ ಕ್ಲಿಯರ್ ಆಗಿ ಗೊತ್ತಾಯ್ತು. ಬಟ್ ಒಂದಷ್ಟು ವಿಡಿಯೋಸ್ಗಳಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಿದ್ದಾರೆ ಅಂತಂದ್ರೆ, ಲೈಕ್ ಗಿಲ್ಲಿ ನಟ ಅವರು ಕ್ವಾಟ್ಲೆ ಕಿಚನ್ ಶೋಗೆ ಬಂದಿದ್ರು, ಜಸ್ಟ್ ಗೆಸ್ಟ್ ಅಪಿಯರೆನ್ಸ್ಗೆ ಅಂತ ಹೇಳಿ ಬಂದಿದ್ರು. ಬಟ್ ಹೋಗ್ಬೇಕಾದ್ರೆ ಲೈಕ್ ಅವರ ಪೇಮೆಂಟ್ ಜಾಸ್ತಿ ಕೇಳಿದ್ರಿಂದ ಸೊ ಕಲರ್ಸ್ ಕನ್ನಡದವರು ಅಷ್ಟು ಪೇಮೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಗಿಲ್ಲಿ ನಟ ಅವ್ರನ್ನ ರಿಟರ್ನ್ ಕಳಿಸಿದ್ದಾರೆ. ಗಿಲ್ಲಿಯ ಪೇಮೆಂಟ್ ತುಂಬಾನೇ ಇನ್ಕ್ರೀಸ್ ಆಗಿಬಿಟ್ಟಿದೆ ಇವಾಗ, ಸೊ ಪೇಮೆಂಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಲರ್ಸ್ ಕನ್ನಡದವರು ಆ ಎಪಿಸೋಡ್ನು ಕೂಡ ಟೆಲಿಕಾಸ್ಟ್ ಮಾಡಿಲ್ಲ ಅನ್ನೋ ರೀತಿ ಹಾಕಿದ್ದಾರೆ. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಗಿಲ್ಲಿಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ. ಇವಾಗಲೂ ಸಹ ಮುಂಚೆನೂ ಸಹ ಅವ್ರ ಅಣ್ಣನೇ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಿದ್ದು. ಇವಾಗ ಗಿಲ್ಲಿ ಎಲ್ಲೇ ಒಂದು ಈವೆಂಟ್ಸ್ಗೆ ಹೋದ್ರೂ ಸಹ ಅವ್ರ ಅಣ್ಣನೇ ಅದ್ರ ಬಗ್ಗೆ ಪೇಮೆಂಟ್ ಫಿಕ್ಸ್ ಮಾಡೋದಾಗಿರ್ಬೋದು ಅಥವಾ ಅವ್ರ ಅಣ್ಣನೇ ಇನ್ಚಾರ್ಜ್ ತೊಗೊಂಡೋದೆಲ್ಲ ನೋಡ್ಕೊಳೋದಾಗಿರ್ಬೋದು, ಎಲ್ಲ ಮಾಡೋದು ಅವ್ರ ಅಣ್ಣನೇ ಅಂತ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಬಟ್ ಈ ರೀತಿ ಸೃಷ್ಟಿ ಮಾಡಿ ಗಿಲ್ಲಿಯವರ ಒಂದು ಇಮೇಜನ್ನು ಡ್ಯಾಮೇಜ್ ಮಾಡುವಂತಹ ಕೆಲಸನ ಸ್ವಲ್ಪ ಜನ ವಿಡಿಯೋಸ್ಗಳಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಪೇಮೆಂಟ್ ಜಾಸ್ತಿ ಕೇಳಿದ್ರಂತೆ, ಅದಕ್ಕೋಸ್ಕರ ಎಪಿಸೋಡನ್ನು ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಲೈಕ್ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಒಂದು ಸಿಂಪಲ್ ಮ್ಯಾಟರ್ನ ಎಷ್ಟೆಲ್ಲ ಯಾವ ರೀತಿಯೆಲ್ಲ ತಿರ್ಚಿ ಮರ್ಚಿ ಹೇಳ್ತಾರೆ ಜನಗಳು ಅನ್ನೋದಕ್ಕೆ ಇದೊಂದು ಸಿಂಪಲ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಗಿಲ್ಲಿ ನಟ ಅವರು ಕ್ವಾಟ್ಲೆ ಕಿಚನ್ ಸೆಟ್ಗೆ ಬಂದಿದ್ದು ನಿಜ, ಬಟ್ ಅದು ಎಪಿಸೋಡಲ್ಲಿ ಯಾಕೆ ಟೆಲಿಕಾಸ್ಟ್ ಆಗಿಲ್ಲ? ಯಾಕೆಂದರೆ ಗಿಲ್ಲಿ ಅವರು ಏಪ್ರನ್ ಹಾಕೊಂಡೇ ನಿಂತಿರ್ತಾರೆ ರಕ್ಷಿತಾ ಶೆಟ್ಟಿ ಬಗ್ಗೆ. ಲೈಕ್ ಯಾವ ರೀತಿ ಇರುತ್ತೆ ಅಂದರೆ, ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಜೊತೆ ಅಡುಗೆ ಮಾಡ್ತಿದ್ದಾರೋ ಅನ್ನೋ ರೀತಿನೇ ಇರುತ್ತೆ. ಆ ಫೋಟೋದಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಶೂಟ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ, ಅಂದರೆ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲ ಪ್ಯಾಕ್ ಆಗೇ ಇರುತ್ತೆ. ಇವಾಗ ಏನು ಚಿಕನ್ ಅನ್ನುವಂತಹ ಒಂದು ಐಟಮ್ ಬಾಕ್ಸಲ್ಲಿ ರಕ್ಷಿತಾ ಶೆಟ್ಟಿ ತೊಗೊಂಡೋಗಿ ಅಲ್ಲಿ ಇಟ್ಟಿರ್ತಾಳೆ ಡಿಶ್ ಪ್ರಿಪೇರ್ ಮಾಡೋದಕ್ಕೆ. ಸೊ ಅದೆಲ್ಲ ಓಪನ್ ಆಗಿನೇ ಇರುತ್ತೆ, ಚಿಕನ್ ಎಲ್ಲ ಕಾಣಿಸ್ತಿದೆ ಆ ಫೋಟೋದಲ್ಲಿ. ಸೊ ಇನ್ನು ಕುಕ್ಕಿಂಗ್ ಸ್ಟಾರ್ಟ್ ಆಗಿರಲ್ಲ. ಅದೇ ಟೈಮ್ಗೆ ಗಿಲ್ಲಿಯವರು ಕೂಡ ಹೋಗಿ ಫೋಟೋ ಇಡ್ಸ್ಕೊಂಡಿರೋದು. ಗಿಲ್ಲಿಯವ್ರು ಏನಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವಾಗ ಏನು ಕಂಠೀರವ ಸ್ಟುಡಿಯೋದಲ್ಲಿ ನಮಗೆ ಕ್ವಾಟ್ಲೆ ಕಿಚನ್ ಸೆಟ್ ಹಾಕಿದ್ದಾರೆ, ಶೂಟಿಂಗ್ಸ್ ಎಲ್ಲ ನಡೀತಿರುತ್ತೆ. ಅದೇ ಕಂಠೀರವ ಸ್ಟುಡಿಯೋದಲ್ಲಿ ಗಿಲ್ಲಿಯ ಪಳ್ಳಾರ್ ಮೂವಿ ಶೂಟಿಂಗ್ ಕೂಡ ನಡೀತಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಅಲ್ಲಿ ಹೋಗಿ ಒಂದು ವಿಸಿಟ್ ಹಾಕೊಂಡು ಬರೋಣ ಅಂತ ಹೇಳಿ ಫ್ರೀ ಮಾಡಿಕೊಂಡು ನಮ್ಮ ಗಿಲ್ಲಿಯವರು ಕ್ವಾಟ್ಲೆ ಕಿಚನ್ ಸೆಟ್ಗೆ ಹೋಗಿ ಬಂದಿದ್ದಾರೆ. ಆ ಒಂದು ಗ್ಯಾಪಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಗಿಲ್ಲಿಯವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಫೋಟೋ ತೊಗೊಂಡಿದ್ದಾಳೆ. ಅಷ್ಟೇ ಆಗಿರೋದು. ಗಿಲ್ಲಿಯ ಯಾವುದೇ ಗೆಸ್ಟ್ ಅಪಿಯರೆನ್ಸ್ ಇರಲಿಲ್ಲ ಅಲ್ಲಿ, ಅಥವಾ ಶೋ ಮಾಡಬೇಕು ಶೂಟ್ ಮಾಡಬೇಕು ಅಂತ ಹೇಳಿ ಗಿಲ್ಲಿಯವರು ಬಂದಿದ್ದಲ್ಲ. ಪಕ್ಕದಲ್ಲಿ ಪಳ್ಳಾರ್ ಮೂವಿ ಶೂಟಿಂಗ್ ನಡೀತಿದ್ದಂತಹ ಕಾರಣದಿಂದಾಗಿ ಗಿಲ್ಲಿಯವರು ಕ್ವಾಟ್ಲೆ ಕಿಚನ್ಗೆ ಜಸ್ಟ್ ಬಂದು ಹೋಗಿದ್ದಾರೆ ಅಷ್ಟೇ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದು ಸಾಕಷ್ಟು ಜನ ಕಮೆಂಟ್ಸ್ಗಳು ಹಾಕ್ತಿರೋದೇನು ಅಂದರೆ, ಅಣ್ಣ ತಂಗಿ ದ ಬೆಸ್ಟ್ ಅಣ್ಣ ತಂಗಿ ಪೇರ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಅಫ್ಕೋರ್ಸ್ ಅಣ್ಣ ತಂಗಿ ಅಂತ ಅವಳೇ ಬಿಗ್ ಬಾಸಲ್ಲಿ ಕ್ಲಿಯರ್ ಮಾಡಿಬಿಟ್ಟಿದ್ದಾಳೆ. ಸೀಸನ್ 12 ಕಂಟೆಸ್ಟೆಂಟ್ ಆಗಿ ಬಂದಾಗ ಅವಳೇ ಕ್ಲಿಯರ್ ಮಾಡಿಬಿಟ್ಟಿದ್ದಾಳೆ, ನನಗೆ ಗಿಲ್ಲಿ ಥರ ಹುಡುಗ ಬೇಕು, ಆದರೆ ಗಿಲ್ಲಿ ಎಲ್ಲ ನಾವಿಬ್ಬರು ಅಣ್ಣ ತಂಗಿ ಅಂತ ಹೇಳಿ ಅವಳೇ ಎಷ್ಟೋ ಬಾರಿ ಕ್ಲಿಯರ್ ಮಾಡಿದ್ದಾಳೆ. ಸೊ
ಸೊ ಅದನ್ನೇ ನೀವು ಸಹ ಕಮೆಂಟ್ಸಲ್ಲಿ ಹಾಕ್ತಿದ್ದೀರಾ. ಆ್ಯಂಡ್ ಇನ್ನೊಂದಷ್ಟು ಜನ ಮೇಧಾವಿಗಳು ಇನ್ನೂ ಸ್ವಲ್ಪ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬೋದು. ಲೈಕ್ ಯಾವ ರೀತಿ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ ಅಂತಂದರೆ, ಕಾವ್ಯಗೆ ಈ ಒಂದು ಫೋಟೋ ಆಲ್ರೆಡಿ ರೀಚ್ ಆಗಿದೆ, ಹಾಗೆ ಅಲ್ಲಿರುವಂತಹ ಫುಟೇಜಸ್ನೆಲ್ಲ ಅವಳು ಕಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಗೊತ್ತಾಗಿದೆ ಲೈಕ್ ಗಿಲ್ಲಿನ ಫೋರ್ಸ್ಫುಲಿ ರಕ್ಷಿತಾ ಶೆಟ್ಟಿ ಫೋಟೋ ಹಿಡ್ಕೊಳ್ಳೋದಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ. ಫೋರ್ಸ್ಫುಲಿ ಕರ್ಕೊಂಡು ಹೋಗುವಂತಹ ಅವಶ್ಯಕತೆ ಏನಿದೆ? ಲೈಕ್ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಬಿಗ್ ಬಾಸಲ್ಲಿ ಇರಬೇಕಾದ್ರೆ, ಒಳ್ಳೆ ಬಾಂಡಿಂಗ್ ಇತ್ತು. ರಕ್ಷಿತಾ ಶೆಟ್ಟಿ ಏನೇನೆಲ್ಲ ಗಿಲ್ಲಿಗೋಸ್ಕರ ಮಾಡಿದ್ದಾಳೆ ಅನ್ನೋದನ್ನು ನಾವು ಸಹ ಬಿಗ್ ಬಾಸಲ್ಲಿ ನೋಡಿದ್ದೀವಿ. ಒಂದು ಫೋಟೋ ಕೊಡೋದ್ರಲ್ಲಿ ತಪ್ಪು ಏನೂ ಇಲ್ಲ ಅಲ್ವಾ? ಲೈಕ್ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದೀನಿ ಅಂದಿದ ತಕ್ಷಣ ಹಳೆ ಫ್ರೆಂಡ್ಶಿಪ್ನ ಮರೆಯೋದು ಒಂಥರ ಲೈಕ್ ದಟ್ಸ್ ನಾಟ್ ಗುಡ್ ಅಂತ ಹೇಳಿ ನನಗನ್ಸುತ್ತೆ. ಆ್ಯಂಡ್ ಗಿಲ್ಲಿ ಕೂಡ ಅದನ್ನು ಮರ್ತಿಲ್ಲ. ಸೊ ಅದಕ್ಕೋಸ್ಕರನೇ ಆ ಒಂದು ಫ್ರೆಂಡ್ಶಿಪ್ ಆಧಾರದ ಮೇಲೆ, ಆ ಒಂದು ಫ್ರೆಂಡ್ಶಿಪ್ ಬೇಸಿಸ್ ಮೇಲೇ ಗಿಲ್ಲಿ ಕೂಡ ಹೋಗಿ ರಕ್ಷಿತಾ ಶೆಟ್ಟಿನ ಮಾತಾಡಿಸಿ ಒಂದು ಫೋಟೋನ ಕೊಟ್ಟು ಬಂದಿದ್ದಾನೆ. ಆ್ಯಂಡ್ ಸಾಕಷ್ಟು ಜನ ಹೇಳ್ತಿರೋದೇನು ಅಂದರೆ, ರಕ್ಷಿತಾ ಶೆಟ್ಟಿಗೋಸ್ಕರ ಹೋಗಿದ್ದಾನೆ ಅಂತ ಯಾರಾದರೂ ಕಮೆಂಟ್ ಹಾಕಿದಾಗ ಹೇಳ್ತಿರೋದು, ಇವಳೇನು ದೊಡ್ಡ ಇದು ನೋಡಿ, ಇವಳನ್ನ ಮೀಟ್ ಮಾಡೋಕ್ಕೆ ಗಿಲ್ಲಿ ಹೋಗ್ಬಿಡ್ತಾನ ಅಂತ ಹೇಳಿ ಸಾಕಷ್ಟು ಫನ್ನಿಯಾಗಿ ಕಮೆಂಟ್ ಹಾಕ್ತಿದ್ರ. ಎಸ್ ಅಫ್ಕೋರ್ಸ್ ರಕ್ಷಿತಾ ಶೆಟ್ಟಿನೇ ಮೀಟ್ ಮಾಡಬೇಕು ಅಂತ ಹೇಳಿ ಗಿಲ್ಲಿ ಹೋಗಿಲ್ಲ, ಪಕ್ಕದಲ್ಲಿ ಶೂಟ್ ನಡೀತಿತ್ತು. ಸೊ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಲ್ಲೇ, ಜಸ್ಟ್ ರಕ್ಷಿತಾ ಶೆಟ್ಟಿನೇ ಅಲ್ಲ, ಬೇರೆ ಅಲ್ಲಿರುವಂಥ ಅಷ್ಟು ಜನ ಕಂಟೆಸ್ಟೆಂಟ್ಗಳನ್ನ, ಯಾಕಂದರೆ ಜಡ್ಜಸ್ ಆಗಿರ್ಬೋದು ಅಥವಾ ಸಾಕಷ್ಟು ಜನ ಅಲ್ಲಿ ಇರೋರು ಕ್ವಾಟ್ಲೆಗಳಾಗಿರ್ಬೋದು, ಎಲ್ಲರೂ ಸಹ ಗಿಲ್ಲಿಗೆ ಪರಿಚಯ ಇರೋರೆ. ಸೊ ಓಲ್ಡ್ ಫ್ರೆಂಡ್ಸ್ನ ಮಾತಾಡಿಸ್ದಾಗ ಆಗುತ್ತೆ ಅಂತ ಹೇಳಿ ಗಿಲ್ಲಿ ಹೋಗಿ ಒಂದು ವಿಸಿಟ್ ಹಾಕ್ಕೊಂಡು ಬಂದಿದ್ದಾನೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ರೀಸನ್ಸ್ ಇಲ್ಲ. ಆ್ಯಂಡ್ ಇನ್ನು ಈ ವಿಡಿಯೋ ಕಾವ್ಯಾಗಿ ರೀಚ್ ಆಗಿದೆ ಅಂದರೆ ಫುಟೇಜಸ್ ಲೈಕ್ ಶೂಟ್ ನಡಿಬೇಕಾದ್ರೆ ಅಲ್ಲಿ ರೆಕಾರ್ಡ್ ಆಗ್ತಿರುತ್ತೆ ಅಲ್ವಾ, ಆ ಫುಟೇಜಸ್ನ ಕಾವ್ಯ ತರಿಸ್ಕೊಂಡು ನೋಡಿದ್ದಾಳೆ. ಲೈಕ್ ಇದಂತೂ ಕಂಪ್ಲೀಟ್ಲಿ ಸಿಲ್ಲಿ ಅಂತ ಹೇಳಿ ನನಗನ್ಸುತ್ತೆ. ಇಷ್ಟು ಚೀಪ್ ಮಟ್ಟಕ್ಕೆ ಕಾವ್ಯ ಯಾವತ್ತೂ ಇಳಿಯೋದಿಲ್ಲ. ಆ್ಯಂಡ್ ಫುಟೇಜಸ್ನ ತರಿಸ್ಕೊಂಡು ನೋಡಿ ಗಿಲ್ಲಿನೇ ಹೋಗಿದ್ದಾನ ಅಥವಾ ರಕ್ಷಿತಾ ಶೆಟ್ಟಿನೇ ಹೇಳ್ಕೊಂಡು ಹೋಗಿದ್ದಾಳ ಅಂತ ನೋಡುವಷ್ಟು ಚೀಪ್ ಮೆಂಟಾಲಿಟಿ ಕಾವ್ಯ ಶೈವ ಅವ್ರಿಗಿಲ್ಲ. ಬಿಗ್ ಬಾಸಲ್ಲಿ ಮಾತಾಡಬೇಕಾದ್ರೆ ತುಂಬ ಮೆಚ್ಯೂರ್ಡ್ ಆಗಿ ಮಾತಾಡ್ತಿದ್ರು ಅವರು. ಲೈಕ್ ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದಾಗ ಆ ಒಂದು ವಿಚಾರ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಎರಡೂ ರೀತಿಯಲ್ಲೂ ಕೂಡ ಯೋಚನೆ ಮಾಡಿ ಮಾತಾಡ್ತಿದ್ರು. ನಾನು ಈ ವಿಚಾರದ ಬಗ್ಗೆ ಈ ರೀತಿ ಡಿಸಿಷನ್ ತೊಗೊಂಡ್ರೆ ಏನಾಗುತ್ತೆ, ಅಥವಾ ಈ ರೀತಿ ಡಿಸಿಷನ್ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ, ಎಲ್ಲದ್ರ ಬಗ್ಗೆನೂ ಕೂಡ ಕ್ಲಿಯರ್ ಕಟ್ಟಾಗಿ ಯೋಚನೆ ಮಾಡಿ ಕಾವ್ಯ ಶೈವ ಅವರು ಬಿಗ್ ಬಾಸಲ್ಲಿ ಇದ್ದಾಗ ಮಾತಾಡ್ತಿದ್ರು. ಸೊ ಅಷ್ಟೆಲ್ಲ ಮೆಚ್ಯೂರಿಟಿ ಇರುವಂತಹ ಹುಡುಗಿ ಈ ಒಂದು ಜಸ್ಟ್ ಒಂದು ಫೋಟೋಗೆ, ಆ ಫೋಟೋ ಹಿಂದೆ ಬಿದ್ದುಬಿಟ್ಟು ಅದ್ರ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡ್ತಾಳ? ಸೊ ಚಾನ್ಸೇ ಇಲ್ಲ. ಸಾಕಷ್ಟು ಜನ ಬಂದು ಈ ರೀತಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ, ರಕ್ಷಿತಾ ಶೆಟ್ಟಿ ಪಬ್ಲಿಸಿಟಿಗೋಸ್ಕರ ಈ ಒಂದು ಫೋಟೋನ ಯೂಸ್ ಮಾಡ್ಕೋತಿದ್ದಾಳೆ, ಫೋರ್ಸ್ಫುಲಿ ಗಿಲ್ಲಿ ಜೊತೆ ಫೋಟೋ ತೊಗೊಂಡು ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ಕೋತಿದ್ದಾರೆ ಅಂತಾರೆ. ಬಿಗ್ ಬಾಸಿಗೆ ಬರೋಕ್ಕೆ ಮುಂಚೆನೇ ಅವಳಿಗೆ ಪಬ್ಲಿಸಿಟಿ ಸಿಕ್ಕಿತ್ತು. ಆ್ಯಂಡ್ ಬಿಗ್ ಬಾಸಿಗೆ ಬಂದ ಮೇಲೆ ಪಬ್ಲಿಸಿಟಿ ಎಕ್ಸ್ಟೆಂಡ್ ಆಯಿತು ಅಷ್ಟೇ. ಇವಾಗ ಅವಳು ಹೋಗಿ ಪಬ್ಲಿಸಿಟಿ ತೊಗೊಳ್ಳುವಂತಹ ಅವಶ್ಯಕತೆ ರಕ್ಷಿತಾ ಶೆಟ್ಟಿಗಿಲ್ಲ. ಇವಾಗ ನೀವು ಗಿಲ್ಲಿ ಜೊತೆ ಫೋಟೋ ಹಾಕಿರೋದನ್ನ ಬೇಕಾದ್ರೆ ನೋಡಿ, 9 hours ಏನೋ ಆಗಿದೆ, ಆಲ್ಮೋಸ್ಟ್ 38K ಲೈಕ್ಸ್ ಬಂದಿದೆ ಆ ಫೋಟೋಗೆ. ಆ್ಯಂಡ್ ಹಳೆ ಫೋಟೋಸ್ನ ನೋಡ್ಕೊಂಡು ಹೋಗಿ, ಅದೇ ರೀತಿ ಲೈಕ್ಸು ಇರೋದು. ಲೈಕ್ ಏನೋ 1 million ಲೈಕ್ಸ್ ಆಗಿಬಿಟ್ಟಿಲ್ಲ, ಒಂದು ದಿವಸದಲ್ಲೇ 1 million ಲೈಕ್ಸ್ ಏನು ಬಂದುಬಿಟ್ಟಿಲ್ಲ ಗಿಲ್ಲಿ ಜೊತೆ ಫೋಟೋ ಹಾಕಿದ್ದಾರೆ ಅಂತ ಅಂದಿದ ತಕ್ಷಣ. ಇಫ್ ಇನ್ ಕೇಸ್ ಆ ಥರ ಏನಾದರೂ ಬಂತು ಅಂತಂದರೆ, ಸೊ ಪಬ್ಲಿಸಿಟಿಗೋಸ್ಕರ ಗಿಲ್ಲಿ ಫೋಟೋನ ಇವಳು ಯೂಸ್ ಮಾಡಿಕೊಂಡು ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ಅವಳಿಗೆ ಯೂಶ್ವಲಿ ರೆಗ್ಯುಲರಾಗಿ ಯಾವ್ದಾದ್ರು ಫೋಟೋ ಅಪ್ಲೋಡ್ ಮಾಡಿದ್ರು ಅಂದರೆ ಅಥವಾ ಯಾವ್ದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅಂದರೆ ಯಾವ ರೀತಿ ಲೈಕ್ಸು ಕಮೆಂಟ್ಸ್ಗಳು ಬರ್ತಿತ್ತೋ ಅದೇ ರೀತಿ ಅದೇ ರೇಂಜ್ಗೆ ಲೈಕ್ಸು ಕಮೆಂಟ್ ಆ ಫೋಟೋಗೆ ಬಂದಿರೋದು. ಸೊ ಪಬ್ಲಿಸಿಟಿ ತೊಗೋತಿದ್ದಾಳೆ ಅಂತ ಹೇಳಿ ನಂಗೆ ಅನ್ಸಲ್ಲ. ಇಫ್ ಇನ್ ಕೇಸ್ ಪಬ್ಲಿಸಿಟಿ ತೊಗೊತಿರೋದೇ ಆಗಿದ್ದರೆ ಜಸ್ಟ್ ಫೋಟೋ ಹಾಕೋದಲ್ಲ, ಫೋಟೋ ಹಾಕಿ ಗಿಲ್ಲಿ ಜೊತೆ ಕೊಲಾಬ್ರೇಟ್ ಕೂಡ ಮಾಡ್ಕೋತಿದ್ಲು. ಆ್ಯಂಡ್ ಆ ಕೊಲಾಬ್ರೇಷನನ್ನು ರಕ್ಷಿತಾ ಶೆಟ್ಟಿ ಮಾಡ್ಕೊಂಡಿಲ್ಲ, ಜಸ್ಟ್ ಫೋಟೋ ಅಪ್ಲೋಡ್ ಮಾಡಿ ಒಂದು ಸಾಂಗ್ ಹಾಕಿದ್ದಾಳೆ ಅಷ್ಟೇ, ಪ್ಯೂರ್ಲಿ ಆನ್ ಫ್ರೆಂಡ್ಶಿಪ್ ಬೇಸಿಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಒಂದು ಸಿಂಪಲ್ ವಿಚಾರಕ್ಕೆ ನಾನಾ ರೀತಿಯಾದಂತಹ ಅರ್ಥಗಳನ್ನ ಕಟ್ಟಿ ಹೇಳೋದನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.